ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್. ಇವಾಗ ನಾವು ಆಂಬರ್ ಫೋರ್ಟಿಗೆ ಬಂದಿದ್ದೀವಿ. ಜೈಪುರಲ್ಲಿ ಇದೊಂದು ತುಂಬ ಫೇಮಸ್ ಜಾಗ. ಇದು ಜೈಪುರಲ್ಲೇ ಇದೆ. ಸಿಟಿಯಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ ಟ್ರಾವೆಲ್ ಮಾಡಿದ್ರೆ ಸಿಗುತ್ತೆ. ಬನ್ನಿ ಹೇಗಿದೆ ನೋಡೋಣ. ಇಲ್ಲಿ ಫೇಮಸ್ ಬಂದ್ಬಿಟ್ಟು ಎಲಿಫೆಂಟ್ ರೈಡು. ಅಲ್ಲಿ 1100 ರೂಪಾಯಿ ಅಂತ ಹಾಕಿದ್ದಾರೆ. ಮಾತಾಡಿದ್ರೆ ಒಂದು 800-900 ರೂಪಾಯಿಗೆ ಸಿಗುತ್ತೆ ನಿಮಗೆ. ನಾವಂತೂ ಹೋಗೋಕ್ಕಾಗಿಲ್ಲ. ನಾನು ನಮ್ಮ ಸ್ನೇಹಿತರು ಮಾತ್ರ ಬಂದಿದ್ರಿ. ಸೊ ನಮಗೆ ಎಲಿಫೆಂಟ್ ರೈಡ್ ಹೋಗೋ ಆಸೆ ಇದ್ದಿಲ್ಲ. ಸೊ ನಾವಿಲ್ಲಿ ಬಗ್ಗಿ ಇದೆ. ಬಗ್ಗಿ ಬಂದ್ಬಿಟ್ಟು ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೋಡಿ ಈ ಬಗ್ಗಿ ಇದೆಯಲ್ಲ, ಬಗ್ಗಿಲಿ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮೇಲೆ ಪಿಕಪ್ ಡ್ರಾಪ್ ಅವರೇ ಮಾಡ್ಕೊಡ್ತಾರೆ. ಅಲ್ಲಿ ಹೋಗಿ ಬಿಟ್ಬಿಟ್ಟು ನೀವು ಯಾವುದೇ ಬಗ್ಗಿಲಿ ಬರ್ಬೋದು. ಟಿಕೆಟ್ ಮಾತ್ರ ತೋರಿಸಿದ್ರೆ ನಿಮ್ಗೆ ಅಲ್ಲಿಂದ ರಿಟರ್ನ್ ಬರ್ಬೋದು. ಕೆಳಗಡೆಯಿಂದ ಆ ಬಗ್ಗಿಲಿ ಇಲ್ಲಿ ಎಂಟ್ರೆನ್ಸು, ಇದು ಮೇನ್ ಕೋಟೆ ಎಂಟ್ರೆನ್ಸು. ಇಲ್ಲಿ ಬರೋದಕ್ಕೆ ಒಂದು 20 ನಿಮಿಷ ಆಗುತ್ತೆ. ಕಷ್ಟ ಬಿದ್ದು 20 ನಿಮಿಷ ತೊಗೊಂಡು ಬರ್ತೀವಿ. ಇಲ್ಲಿ ಬಂದಾದ್ಮೇಲೆ ಒಳಗಡೆ ಟಿಕೆಟ್ ಎಲ್ಲ ತೊಗೊಂಡು ಇನ್ನೂ ಮೇಲ್ಗಡೆ ಹೋಗಬೇಕಾಗುತ್ತೆ. ಬನ್ನಿ ಮುಂದೆ ನೋಡೋದು ಹೇಗಿದೆ ಅಂತ. ಹೊರಗಡೆ ಬಂದಿದ್ದೆ ರೈಟ್ ಸೈಡಲ್ಲಿ ನಿಮ್ಗೆ ಟಿಕೆಟ್ ಕೊಂಡಿದ್ದೆ. ಒಬ್ಬರಿಗೆ 102 ರೂಪಾಯಿ ಇದೆ. ನಾವು ಇಬ್ಬರು ಇದ್ದೀರಿ 204 ರೂಪಾಯಿ. ಇಂಡಿಯನ್ ಸಿಟಿಸನ್ ಆದರೆ 102 ರೂಪಾಯಿ, ಫಾರಿನರ್ ಅಂದರೆ 500 ರೂಪಾಯಿನೇ ಇದೆ. ಇದು ಕೋಟೆ ಎಂಟ್ರ್ ಆದಮೇಲೆ ಹೆಂಗಿದೆ ನೋಡಿ, ಊರು ಆಚೆ ಹೇಗಿದೆ ಅಂತ. ಫುಲ್ ಬೆಟ್ಟದ ಮಧ್ಯೆ ಊರಿದೆ. ಟಿಕೆಟ್ ತೊಗೊಳೋದ್ಮೇಲೆ ಇದು ಮೇನ್ ಎಂಟ್ರೆನ್ಸು. 2 ಎಂಟ್ರೆನ್ಸ್ ಕರೆಸ್ಬಿಟ್ಟು ಇದು ಮೇನು. ಇಲ್ಲಿಂದ ನಾವು ಮೇಲ್ಗಡೆ ಕೋಟೆ ಒಳಗಡೆ ಹೋಗ್ಬೋದು. ಮನೆ ಕೋಟೆ ಒಳಗಡೆ ಹೇಗಿದೆ ಅಂತ ಕೆಲವೊಂದು ಇತಿಹಾಸಗಳು ನಾನು ಓದ್ಕೊಂಬಂದೆ, ಅಷ್ಟೊಂದು ಗೊತ್ತಿಲ್ಲ. ಈ ಕೋಟೆಯಲ್ಲಿ ಬಂದ್ಬಿಟ್ಟು ಲಾಸ್ಟ್ ಆಗಿದ್ದು ಬಂದ್ಬಿಟ್ಟು ಅಕ್ಬರ್, ಈ ಜೋಧ ಅಕ್ಬರ್ ಫಿಲಿಮ್ ಇಲ್ಲೇ ಶೂಟ್ ಮಾಡಿದ್ದು ಅಂತೆ. ಆ ಫಿಲಿಮ್ನ ನೋಡಿದ್ರೆ ಇದೆಲ್ಲ ನಿಮ್ಗೆ ಜ್ಞಾಪಕ ಬರುತ್ತೆ. ಏನೇ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡ್ತಿದ್ರಲ್ಲ, ಇದು ಬಂದ್ಬಿಟ್ಟು ಒಂದು ಮೀಟಿಂಗ್ ಹಾಲ್ ಥರ. ಇಲ್ಲಿ 21 ಕಂಬಗಳಿರುತ್ತೆ. 21 ಕಂಬಗಳಿಗೆ ಅರ್ಥ ಏನಂದರೆ 21 ಸಾಮಂತರು ಅಕ್ಬರ್ನ ಕೆಳಗಡೆ ಇದ್ದರಂತೆ. ತಿಂಗಳಿಗೊಂದು ಸತಿ ಅಲ್ಲಿ ಬಂದ್ಬಿಟ್ಟು 21 ಕಂಬದ ಕೆಳಗಡೆ ಅವರು ಒಬ್ಬೊಬ್ಬರಿಗೆ ಒಂದೊಂದು ಕಂಬನ ಅಸೈನ್ ಮಾಡಿರ್ತಾರೆ. ಅಲ್ಲಿ ಬಂದು ಅವ್ರು ಕುತ್ಕೊಂಡು ಅವ್ರ ಲೆಕ್ಕಗಳನ್ನು ಹೇಳ್ಕೊಂಡು ಅಕ್ಬರ್ಗೆ ಮೈ ಕಟ್ಬಿಡೋಗ್ತಾರೆ.
ಕ್ಲಾಕಿನ ಇರಬೇಕಿಲ್ಲ. ವಾಟರ್ ಲಿಫ್ಟಿಂಗ್ ಸಿಸ್ಟಮು. ಓಕೆ. ಆ ದೂರದಲ್ಲಿ ನೋಡ್ತಿದ್ರಲ್ಲ, ಅದು ಬಂದ್ಬಿಟ್ಟು ಸ್ಯಾಫ್ರಾನ್ ಬೆಳೆಯೋದಕ್ಕೆ ಆ ಕಾಲದ ರಾಜ ಬಂದ್ಬಿಟ್ಟು ಒಂದು ತೋಟ ಥರ ಮಾಡಿದ್ದೆ ಅಂತ, ಫುಲ್ ನೀರು ಇಟ್ಬಿಟ್ಟು ಮಾಡೋಣ ಅಂತ. ಆದರೆ ಮಾಡೋಕ್ಕಾಗಿಲ್ಲ, ಬಿಸಿಲು ಜಾಸ್ತಿ ಇರೋ ಕಾರಣ. ಇಲ್ಲಿ ಮುಂದೆ ಹಂಗೆ ಹೋದರೆ ಒಂದು ಕಡೆ ನ್ಯಾಚುರಲ್ ಆಗಿ ಏರ್ ವೆಂಟಿಲೇಷನ್ ಮಾಡ್ತಾರೆ, ಈ ಜಾಗ ಹೇಳಿದ್ದು. ಇಲ್ಲಿ ಬಂದ್ಬಿಟ್ಟು ನೀರು ಆ ಗ್ಲಾಸ್ ಮುಖಾಂತರವಾಗಿ ತಂಪಾದ ಗಾಳಿ ಬಿಟ್ಟು ಆ ರೂಮ್ ಫುಲ್ಲು ಬರೋ ಥರ ಮಾಡಿದ್ರಂತೆ. ಆ ವೇಸ್ಟ್ ನೀರು ಬಂದ್ಬಿಟ್ಟು ಹಂಗೆ ತೋಟಕ್ಕೆ ಸೇರೋ ಥರ ಮಾಡಿದ್ರಂತೆ.
ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಹೇಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್.